Hello everyone, welcome back to the course on chemistry. In that we are discussing about structure of atom. In previous video we have learned about the quantum numbers. There are totally 4 types of quantum numbers which mainly explains about the size, shape and energy as well as orientation or spin of the electrons in an atom. In today's video, we are going to discuss some of the problems based on quantum numbers and then move to the next concept. So first problem is, what is the total number of orbitals associated with the principal quantum number n is equal to 3? Principal quantum number value ಎಷ್ಟದರಿ that is denoted as n ಅಂತ ಹೇಳಿ ಡಿನೋಟ್ ಮಾಡ್ತೀವಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ. ಅದರದ್ದು ವ್ಯಾಲ್ಯೂ ಎಷ್ಟದ 3 ಅದ. ಸೊ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿರ್ತಾವು ಇಫ್ ದಿ ಕ್ವಾಂಟಮ್ ನಂಬರ್ ಈಸ್ ಈಕ್ವಲ್ ಟು 3? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3 ಇದ್ದಾಗ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟು ಪ್ರೆಸೆಂಟ್ ಇರ್ತಾವೆ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಫಾರ್ n is equal to 3, the possible values of L are, since they asked to calculate number of orbitals calculate ಮಾಡಬೇಕು. ಸೊ ಈಗ ಏನು ಮಾಡ್ತೀವಿ, n is equal to 3 that you know. then azimuthal quantum number ಏನು ಹೇಳ್ತೀರಿ, if n is equal to 3 then the possible values lies in between 0 to n minus 1 ಅಂತ ಹೇಳ್ತೀವಿ. ಎಷ್ಟು ಪಾಸಿಬಲ್ ವ್ಯಾಲ್ಯೂಸ್ ಇರ್ತಾವ್ರಿ ಅಜಿಮಿಥಲ್ ಕ್ವಾಂಟಮ್ ನಂಬರ್, ದಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಎಲ್ ಅಂತ ಹೇಳಿ ಏನು ಮಾಡ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ 0 ಟು n ಮೈನಸ್ 1 ಅಂತ ಹೇಳಿದ್ರೆ n ಮೈನಸ್ 1 ಅಂತ ಹೇಳಿದ್ರೆ ಎಷ್ಟಾಗತ್ತೆ ರೀ, 3 ಮೈನಸ್ 1 2. ಸೊ ಟೋಟಲ್ ಎಷ್ಟಾಗತ್ತೆ ರೀ, 0 1 2 ಅಪ್ ಟು 2 ವರೆಗೂ ಎಲ್ ವ್ಯಾಲ್ಯೂಸ್ ಪ್ರೆಸೆಂಟ್ ಇರ್ತಾವೆ, 0 1 2. ದಸ್ there is one 3s orbital. ಅದಕ್ಕೆ ಎಷ್ಟು ಆರ್ಬಿಟಲ್ ಇರುತ್ತೆ ಅಲ್ಲಿ, ಒಂದು 3s ಆರ್ಬಿಟಲ್ ಇರುತ್ತೆ. ಆ್ಯಂಡ್ ದೇರ್ ಆರ್ 3p ಆರ್ಬಿಟಲ್ಸ್, ಒಂದು 3s ಆರ್ಬಿಟಲ್ ಇನ್ನು 3p ಆರ್ಬಿಟಲ್ಸ್ ಇರ್ತಾವೆ. ಆ್ಯಂಡ್ ದೇರ್ ಆರ್ 5 3d ಆರ್ಬಿಟಲ್ಸ್, ಮತ್ತು 5 ಏನಿರ್ತಾವ್ರಿ 3d ಆರ್ಬಿಟಲ್ಸ್ ಪ್ರೆಸೆಂಟ್ ಇರ್ತಾವೆ. ಬಿಕಾಸ್ mn ದಟ್ ಈಸ್ ಇಂಡಿಕೇಟೆಡ್ ಆಸ್ ದಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ml ಅಂತ ಹೇಳಿನೂ ಇಂಡಿಕೇಟ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ -2 -1 0 +1 +2. ಸೊ ಹೌ ಮಚ್ ಇಟ್ ಗಿವ್ಸ್, ದರ್ ಆರ್ ಟೋಟಲಿ 5 d ಆರ್ಬಿಟಲ್ಸ್, 3 p ಆರ್ಬಿಟಲ್ಸ್ ಆ್ಯಂಡ್ 1 3s ಆರ್ಬಿಟಲ್ ಅಂತ ಹೇಳ್ತೀವಿ. ಆಸ್ ಯು ಆಲ್ರೆಡಿ ಸ್ಟಡಿಡ್ ದಿಸ್, ಇಫ್ n ಈಸ್ ಈಕ್ವಲ್ ಟು 3 ಅಂದರೆ ಯಾವ ಶೆಲ್ ಇರುತ್ತೆ ರೀ, ಥರ್ಡ್ ಶೆಲ್ ಇರುತ್ತೆ. ಥರ್ಡ್ ಶೆಲ್ ಇತ್ತು ಅಂತ ಹೇಳಿದ್ರೆ ಅದರೊಳಗೆ ಯಾವ್ಯಾವ ಸಬ್ ಶೆಲ್ಸ್ ಇರ್ತಾವೆ, ಎಸ್ ಪಿ ಆ್ಯಂಡ್ ಡಿ. ಹೌದಾ, n is equal to 3 ಅಂತ ಹೇಳಿದ್ರೆ ಥರ್ಡ್ ಶೆಲ್. ನಂಬರ್ ಆಫ್ ಸಬ್ ಶೆಲ್ಸ್ ಎಷ್ಟಿರ್ತಾವು, 3 ಇರ್ತಾವೆ. ಯಾವ್ಯಾವು, ಎಸ್ ಪಿ ಆ್ಯಂಡ್ ಡಿ. ಎಸ್ ಒಳಗೆ ಎಷ್ಟು ಆರ್ಬಿಟಲ್ಸ್ ಇರ್ತಾವ್ರಿ, 1 ಆರ್ಬಿಟಲ್ ಇರುತ್ತೆ. ಪಿದಾಗ ಎಷ್ಟು ಆರ್ಬಿಟಲ್ಸ್ ಇರ್ತಾವ್ರಿ, 3 ಆರ್ಬಿಟಲ್ಸ್ ಇರ್ತಾವೆ. ಡಿದಾಗ ಎಷ್ಟಿರ್ತಾವೆ, 5 ಆರ್ಬಿಟಲ್ಸ್ ಇರ್ತಾವೆ. ಸೊ ಥರ್ಡ್ ಶೆಲ್ ಒಳಗೆ 1 ಎಸ್ ಆರ್ಬಿಟಲ್ ಅದ, 3 ಪಿ ಆರ್ಬಿಟಲ್ಸ್ ಅದಾವು. ಓಕೆ, 3 ಪಿ ಆರ್ಬಿಟಲ್ಸ್ ಅಂತ ಹೇಳಿದ್ರೆ ಥರ್ಡ್ ಶೆಲ್ ಒಳಗೆ ಪಿ ಆರ್ಬಿಟಲ್ಸ್ ಇರ್ತಾವೆ. ಎಷ್ಟಿರ್ತಾವೆ, 3 ಆರ್ಬಿಟಲ್ಸ್ ಇರ್ತಾವೆ. ಮತ್ತು ಥರ್ಡ್ ಶೆಲ್ ಒಳಗೆ ಡಿ ಆರ್ಬಿಟಲ್ಸ್ ಇರ್ತಾವೆ. ಎಷ್ಟು, 5 3d ಆರ್ಬಿಟಲ್ಸ್ ಇರ್ತಾವೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಅಸೋಸಿಯೇಟೆಡ್ ವಿತ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n is equal to 3. ಸೊ 1s, ಓಕೆ, ನೆಕ್ಸ್ಟ್ 3p ಆರ್ಬಿಟಲ್ಸ್, 5d ಆರ್ಬಿಟಲ್ಸ್, ಟೋಟಲ್ ಎಷ್ಟಾತ್ರಿ 9 ಆರ್ಬಿಟಲ್ಸ್. ಓಕೆ, 9 ಆರ್ಬಿಟಲ್ಸ್ ಪ್ರೆಸೆಂಟ್ ಇರ್ತಾವೆ. ಸೊ ಇಫ್ ದೇ ಆಸ್ಕ್ ದಿ ಕ್ವಶನ್ಸ್ ಇನ್ ದಿಸ್ ಮ್ಯಾನರ್, ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ ಲೈಕ್ ದಿಸ್. ಓಕೆ, ಸಪೋಸ್ n is equal to 2 ಅಂತ ಹೇಳಿಕೊಟ್ರೆ 2ದಾಗ ಏನಿರ್ತಾವ್ರಿ, ಯಾವ್ಯಾವ ಆರ್ಬಿಟಲ್ಸ್ ಬರ್ತಾವೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ 2 ಅಂತ ಹೇಳಿದರೆ ಏನಾಗುತ್ತೆ ರೀ, ಅಲ್ಲಿ ಎಲ್ ವ್ಯಾಲ್ಯೂ 0 1 ಆಗುತ್ತೆ. ಓಕೆ, ಸೆಕೆಂಡ್ ಶೆಲ್ದಾಗ ಯಾವ್ಯಾವ ಆರ್ಬಿಟಲ್ಸ್ ಬರ್ತಾವು, ಎಸ್ ಆ್ಯಂಡ್ ಪಿ ಆರ್ಬಿಟಲ್ಸ್ ಬರ್ತಾವೆ, ಸಬ್ ಶೆಲ್ಸ್ ಬರ್ತಾವೆ. ಎಸ್ದಾಗ 1 ಆರ್ಬಿಟಲ್ ಇರುತ್ತೆ, ಪಿದಾಗ 3 2p ಆರ್ಬಿಟಲ್ಸ್ ಇರ್ತಾವೆ. ಸೊ ನಂಬರ್ ಆಫ್ ಆರ್ಬಿಟಲ್ಸ್ ವಿಲ್ ಬಿ 4 ಅಂತ ಹೇಳ್ತೀವಿ.
if n is equal to 2. If n is equal to 1, there will be presence of only one orbital, that is s orbital. Okay, and thus the total number of orbitals will be 1. In this manner, we can find the number of orbitals, okay, that is associated with the given principal quantum number. Okay, then the same value can also be obtained by using the relation number of orbitals. Ida same relation na ನಾವು ಯಾವ ರೀತಿ ಯೂಸ್ ಮಾಡ್ಕೋಬಹುದು, ನಂಬರ್ ಆಫ್ ಆರ್ಬಿಟಲ್ಸ್ ಅಂತ ಹೇಳಿದ್ರೆ ಏನ್ರಿ n ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಬರೆಯೋ ಬದಲಿ ನೀವು ಏನು ಮಾಡ್ಬೋದು, ಎನ್ ದ ವ್ಯಾಲ್ಯೂ ಸ್ಕ್ವೇರ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ನಂಬರ್ ಆಫ್ ಆರ್ಬಿಟಲ್ಸ್ ಸಿಕ್ಬಿಡ್ತಾವೆ. ಸೊ ಇಫ್ ಎನ್ ಈಸ್ ಈಕ್ವಲ್ ಟು 3, ದೆನ್ ಎನ್ ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 3 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 9. So this is the number of orbitals which is present in third shell. And similarly, if n is equal to 2, 2 square andre eshtagutte 4 orbitals aagtava. Okay, in this manner you can check the number of orbitals. Then second problem, using s, p, d, f notations, describe the orbital with the following quantum number. ಈಗ ಇಲ್ಲಿ ನಿಮಗೆ ಏನು ಕೊಟ್ಟಾರ್ರಿ, ಎನ್ ಮತ್ತು ಎಲ್ ವ್ಯಾಲ್ಯೂಸ್ ಕೊಟ್ಟಾರ. ಈಗ ನೀವು ಏನು ಮಾಡಬೇಕು, ಎಸ್ ಪಿ ಡಿ ಎಫ್ ನೊಟೇಷನ್ಸ್ ಯೂಸ್ ಮಾಡಿಕೊಂಡು ಆರ್ಬಿಟಲ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಹಿಯರ್ ಫಸ್ಟ್ ಯು ಶುಡ್ ನೋ, ಇಲ್ಲಿ ನಿಮಗೆ ಏನು ಗೊತ್ತಿರಬೇಕು, ಪ್ರಿನ್ಸಿಪಲ್ ಶೆಲ್, ದಟ್ ಈಸ್ ಇಫ್ ಫಸ್ಟ್ ಶೆಲ್ ಇಸ್ ದೇರ್, ದಟ್ ಈಸ್ ಇಫ್ ಎನ್ ಈಸ್ ಈಕ್ವಲ್ ಟು 1, ಓಕೆ, ಎಲ್ ವ್ಯಾಲ್ಯೂ ವಿಲ್ ಬಿ 0. ಇಫ್ ಎನ್ ಈಸ್ ಈಕ್ವಲ್ ಟು 2, ಓಕೆ, ದೆನ್ L value will be 0 and 1. ಈಗ ಇಲ್ಲಿ ಫಸ್ಟ್ ಅಂತ ನೋಡ್ರಿ, n is equal to 2 ಅಂತದ, that means it belongs to second shell. L value ಏನದ ರೀ, 1 ಅದ. ಸೊ L value 1 ಅಂತ ಹೇಳಿದ್ರೆ ಅದು ಯಾವ ಸಬ್ಶೆಲ್ ಆಗುತ್ತಾ, P ಸಬ್ಶೆಲ್ ಆಗುತ್ತಾ. ಓಕೆ, ಸೊ 0 ಅಂತ ಹೇಳಿ ಕೊಟ್ಟಿದ್ರೆ S ಸಬ್ಶೆಲ್ ಆಗ್ತಿತ್ತು. ಈಗ ಇಲ್ಲಿ ಏನು ಕೊಟ್ಟಾರ, ಈ ವ್ಯಾಲ್ಯೂ 1 ಅಂತ ಕೊಟ್ಟಾರ, ಸೊ ಅದು ಯಾವುದಾಗುತ್ತಾ, P ಸಬ್ಶೆಲ್ ಆಗುತ್ತೆ. ಅದೇ ರೀತಿ n is equal to 4 ಅಂದ್ರೆ ಫೋರ್ತ್ ಶೆಲ್. L is equal to ಏನದ ರೀ, 0 ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, S ಸಬ್ಶೆಲ್ ಅಂತ ಹೇಳ್ತೀವಿ. n is equal to 5 ಅಂತ ಹೇಳಿದ್ರೆ ಫಿಫ್ತ್ ಶೆಲ್. ಓಕೆ, ಅವಾಗ ಏನಾಗುತ್ತೆ ರೀ, L is equal to 3 ಅಂತ ಹೇಳಿ ಕೊಟ್ಟಾರ. ಸೊ L is equal to 3 ಅಂತ ಹೇಳಿದ್ರೆ ಅಗೇನ್ ಇಟ್ ಈಸ್ F ಸಬ್ಶೆಲ್. ಓಕೆ, 0 1 2 3, ಓಕೆ, 4 5 6 ಅಂತ ಹೇಳ್ತೀವಿ. n is equal to 5 ಅಂತ ಹೇಳಿದ್ರೆ ಫಿಫ್ತ್ ಶೆಲ್ ಒಳಗೆ. ಓಕೆ, ಹಿಯರ್ ಐ ಹ್ಯಾವ್ ನಾಟ್ ಮೆನ್ಷನ್ ದ್ಯಾಟ್, ಅದನ್ನು ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿವರೆಗೂ ವ್ಯಾಲ್ಯೂಸ್ ಸೇಮ್ ಇರ್ತಾವ. ಸೊ n is equal to 5, L is equal to 3 ಅಂತ ಹೇಳಿದ್ರೆ ಅದು ಯಾವ್ದು ಬರುತ್ತಾ, F ಸಬ್ಶೆಲ್ ಬರುತ್ತೆ. ಬಿಕಾಸ್ ಹಿಯರ್ 3 ಮೀನ್ಸ್ F ಸಬ್ಶೆಲ್. ಇನ್ ದಿ ಸಿಮಿಲರ್ ಮ್ಯಾನರ್ ಫಾರ್ ಫಿಫ್ತ್ ಶೆಲ್ ಆಲ್ಸೋ 3 ಅಂತ ಹೇಳಿದ್ರೆ F ಸಬ್ಶೆಲ್ಲ ಬರುತ್ತೆ. 4 ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಬರುತ್ತೆ ರೀ, G ಬರುತ್ತೆ. ಓಕೆ, ಸೊ ದ್ಯಾಟ್ ಈಸ್ 1. ನೆಕ್ಸ್ಟ್ ಡಿ ಏನು ಕೊಟ್ಟಾರಿ, n is equal to 3 ಆ್ಯಂಡ್ L is equal to 2. ಓಕೆ, n is equal to 3 ಅಂತ ಹೇಳಿದ್ರೆ ಥರ್ಡ್ ಶೆಲ್. ಓಕೆ, L is equal to 2 ಅಂತ ಹೇಳಿದ್ರೆ ಯಾವ್ದು ಬರುತ್ತೆ ರೀ, ಡಿ ಸಬ್ಶೆಲ್ ಬರುತ್ತೆ. ಸೊ ದಿಸ್ ಡಾಟಾ ಯು ಶುಡ್ ನೋ. ಈ ಡಾಟಾನ ನೀವು ಏನು ಮಾಡಬೇಕು, ನೆನಪಿಟ್ಕೋಬೇಕು. ಈ ಟ್ಯಾಬ್ಯುಲರ್ ಕಾಲಮನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೆನಪಿಟ್ಕೋರಿ. ಸೊ ಇಟ್ ಕ್ಯಾನ್ ಹೆಲ್ಪ್ಫುಲ್ ಟು ಫೈಂಡ್ ದಿ ಆರ್ಬಿಟಲ್ಸ್ by using SPDF notations with the help of the values of principal quantum number and azimuthal quantum number. So here the solution is given. For n is equal to 2, L is equal to 1, orbital is 2p. Second shell, p orbital. ಹೌದಾ? Next fourth shell, 0 ಅಂತ ಹೇಳಿದ್ರೆ S, and hence it is 4s. 5 3 ಅಂತ ಹೇಳಿದ್ರೆ 5f, 3 2 3d, 2 means d. ಓಕೆ, ದ್ಯಾಟ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್. 0 ಅಂತ ಹೇಳಿದ್ರೆ S ಸಬ್ಶೆಲ್ ಅಂತ ಹೇಳ್ತೀವಿ, 1 ಅಂತ ಹೇಳಿದ್ರೆ P ಸಬ್ಶೆಲ್ ಅಂತ ಹೇಳ್ತೀವಿ. ಆ ನೋಟೇಷನ್ಸ್ನು ನೀವು ಪ್ರೀವಿಯಸ್ ವಿಡಿಯೋದೊಳಗೆ ಕಲ್ತೀರಿ. ಓಕೆ, ಸೊ ಇಫ್ ಯು ರಿಮೆಂಬರ್ ದೋಸ್ ಥಿಂಗ್ಸ್, ಯು ಕ್ಯಾನ್ ಈಸಿಲಿ ಸಾಲ್ವ್ ದಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಸ್ ಆಸ್ ವೆಲ್ ಆಸ್ ಅದರ್ 3 quantum numbers. Next, we will move to the shapes of atomic orbitals.
as we have already learnt that the subshell consists of orbitals. In S subshell, one orbital is there. In P subshell, three orbitals are there. In D subshell, five orbitals. In F subshell, seven orbitals are present. Now, how these S, P, D orbitals are arranged and what is the shapes of these orbitals? ಯಾವ ರೀತಿ ಶೇಪ್ಸ್ ಹೊಂದಿರ್ತಾವು ಈ ಆರ್ಬಿಟಲ್ಸ್ ಅದರ ಬಗ್ಗೆ ಏನು ಮಾಡೋಣ ಸ್ಟಡಿ ಮಾಡೋಣ. ಸೊ ಫಸ್ಟ್ ಒನ್ ಎಸ್ ಆರ್ಬಿಟಲ್ಸ್. ಫಸ್ಟ್ ಯಾವ್ದು ಬರುತ್ತೆ ರೀ? ಎಸ್ ಆರ್ಬಿಟಲ್ ಬರುತ್ತೆ. ಶೇಪ್ ಆಫ್ ಎಸ್ ಆರ್ಬಿಟಲ್ಸ್. ಹಿಯರ್ they are non-directional and spherically symmetric. That is, probability of finding the electron at a given distance is equal in all directions. ಈ ಎಸ್ ಆರ್ಬಿಟಲ್ದ ಶೇಪ್ ಏನಿರುತ್ತೆ ರೀ? ಸ್ಪೆರಿಕಲಿ ಸಿಮೆಟ್ರಿಕ್ ಅಂದ್ರೆ ಸ್ಪೆರಿಕಲ್ ಇರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಫೈಂಡ್ ದಿ ಎಲೆಕ್ಟ್ರಾನ್ ಇನ್ ಆಲ್ ಡೈರೆಕ್ಷನ್ಸ್. ಓಕೆ, ಈಕ್ವಲ್ ಇನ್ ಆಲ್ ಡೈರೆಕ್ಷನ್. ಯಾಕಂದ್ರೆ ಸ್ಪೇರ್ ಇರೋದ್ರಿಂದ ರೇಡಿಯಸ್ ಏನಿರುತ್ತೆ ರೀ? ಈಕ್ವಲ್ ಇರುತ್ತೆ. ಸೊ ಡಿಸ್ಟನ್ಸ್ ಸೇಮ್ ಇರುತ್ತೆ. ಆ ವಿದಿನ್ ಸರ್ಟನ್ ಡಿಸ್ಟನ್ಸ್ ಒಳಗೆ ನೀವೇನು ಮಾಡ್ಬೋದು? ಎಲೆಕ್ಟ್ರಾನನ್ನು ಫೈಂಡ್ ಔಟ್ ಮಾಡ್ಬೋದು. ಆಸ್ ಯು ಕ್ಯಾನ್ ಅಬ್ಸರ್ವ್ ಇನ್ ದಿ ಡಯಾಗ್ರಾಮ್. ಓಕೆ, S orbital, it is the shape of the S orbital. One S orbital and two S orbital have same shape but size of 2s is larger. 1s ಮತ್ತು 2s orbital shape same ಇರುತ್ತೆ ರೀ, ಬಟ್ ಸೈಜ್ ಏನಿರುತ್ತೆ 2s ಜಾಸ್ತಿ ಇರುತ್ತೆ 1s ಕಂಪೇರ್ ಮಾಡಿದಾಗ. Then there is a spherical shell within 2s orbital where electron density is 0 and is called a node. ಆ ಸ್ಪೆರಿಕಲ್ ಶೆಲ್ ಒಳಗೆ 2s ಆರ್ಬಿಟಲ್ ಏನಿರುತ್ತಲ್ಲ ಅಲ್ಲಿ ಮತ್ತು ಒಂದು ರೀಜನ್ ಇರುತ್ತೆ. ಆ ರೀಜನ್ ಒಳಗೆ ಎಲೆಕ್ಟ್ರಾನ್ ಡೆನ್ಸಿಟಿ 0 ಇರುತ್ತೆ. ಅಂದರೆ ಎಲೆಕ್ಟ್ರಾನ್ ಅಬ್ಸೆಂಟ್ ಇರ್ತಾವೆ. ಅವಕ್ಕೆ ನಾವೇನಂತ ಹೇಳ್ತೀವಿ? ನೋಡ್ ಅಂತ ಹೇಳ್ತೀವಿ. ಸೊ ಇನ್ ನೆಕ್ಸ್ಟ್ ಸ್ಲೈಡ್ಸ್ ಯು ವಿಲ್ ಕಮ್ ಟು ನೋ ಅಬೌಟ್ ದಿ ನೋಡ್ಸ್. ಜಸ್ಟ್ ರಿಮೆಂಬರ್ ದ್ಯಾಟ್ ಟರ್ಮ್. ದೆನ್ ದಿ ವ್ಯಾಲ್ಯೂ ಆಫ್ ಅಜಿಮಿಥಲ್ ಕ್ವಾಂಟಮ್ ನಂಬರ್ ಎಲ್, ದಟ್ ಈಸ್ 0 ಫಾರ್ ಎಸ್ ಆರ್ಬಿಟಲ್. ಅಜಿಮಿಥಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಎಸ್ ಆರ್ಬಿಟಲ್ಗೆ ಏನಿರುತ್ತೆ ರೀ? 0 ಇರುತ್ತೆ. ಆ್ಯಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ have only one value, that is m is equal to 0. If m is equal to 0, then you should come to know that the orbital is of s type. Okay. Then shape of p orbitals. p orbitals the shape ಯಾವ ರೀತಿ ಇರುತ್ತೆ? S orbital has spherical shape and p orbitals, it consists of two lobes present on either side of the plane that passes through the nucleus. The p orbital is dumbbell shaped. p orbital the shape ಏನಿರುತ್ತೆ ರೀ? dumbbell shape ಇರುತ್ತೆ. And there are three possible orientations of electron cloud in p orbitals. Therefore, the lobes of p orbital may be considered to be along x, y and z axis. Hence, they are designated as px, py, pz. The three p orbitals are oriented at right angles to one another. Okay. So, ಅಲ್ಲೇ ಮೂರು ಆರ್ಬಿಟಲ್ಸ್ ಇರ್ತಾವೆ p ದಾಗ. ನಿಮಗೆ ಗೊತ್ತು ಯಾವ ರೀತಿ ಓರಿಯೆಂಟ್ ಆಗಿರ್ತಾವೆ ರೀ? ಅಲಾಂಗ್ x axis, y axis and z axis. And the first main energy level does not contain any p orbital. First energy level ಒಳಗೆ ಯಾವುದೋ ಒಂದು p orbital ಇರುವುದಿಲ್ಲ. There are three p orbitals of a particular energy level have same energy in absence of an external electric and magnetic field and are called degenerate orbitals. p orbitals ನೆಕ್ಸ್ಟ್ ಶೆಲ್ ಒಳಗೆ ಅಂದರೆ n is equal to 2 ಇದ್ದಲ್ಲೇ ಕಾಣಿಸ್ತಾವು. ಇಫ್ ದೇರ್ ಇಸ್ ಎ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಏನೋ ಅಪ್ಲೈ ಮಾಡಿದ್ದಿಲ್ಲ ಅಂದ್ರೆ ಮೂರು ಆರ್ಬಿಟಲ್ಸ್ದ ಎನರ್ಜಿ ಸೇಮ್ ಇರ್ತಾವ್ರಿ. ಲೈಕ್ ಎಸ್ ಆರ್ಬಿಟಲ್ಸ್, ಪಿ ಆರ್ಬಿಟಲ್ಸ್ ಇನ್ಕ್ರೀಸ್ ಇನ್ ಸೈಜ್ ವಿತ್ ಇನ್ಕ್ರೀಸ್ ಇನ್ ದಿ ಎನರ್ಜಿ ಆಫ್ ಮೇನ್ ಶೆಲ್ ಆಫ್ ಆನ್ ಅಟಮ್. ಈಗ ಎಸ್ ಆರ್ಬಿಟಲ್ ಒಳಗೆ ಹೇಳಿದೆ 1sಗಿನ್ನ 2s ಆರ್ಬಿಟಲ್ದು ಸೈಜ್ ಏನಿರುತ್ತೆ ರೀ? ಜಾಸ್ತಿ ಇರುತ್ತೆ ಅಂಥೇಳಿ. ಅದೇ ರೀತಿ ಪಿ ಆರ್ಬಿಟಲ್ಸ್ನು ಈಗ 2p ಆರ್ಬಿಟಲ್ಸ್
ಮತ್ತು 3p ಆರ್ಬಿಟಲ್ಸ್ ಕಂಪೇರ್ ಮಾಡಿದಾಗ 3p ಆರ್ಬಿಟಲ್ಸ್ ಸೈಜ್ ಏನಿರುತ್ತೆ ಜಾಸ್ತಿ ಆಗುತ್ತೆ. ಸೊ 3p ಮತ್ತು 4pಗೆ ಕಂಪೇರ್ ಮಾಡಿದಾಗ 4p ಆರ್ಬಿಟಲ್ಸ್ ಸೈಜ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಏನಾಕೊಂತ ಹೋಗುತ್ತೆ ರೀ, ವಿತ್ ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ increase in energy share. So size of the p orbital get increases with increase in energy of main shell of an atom, and the value of L is equal to 1, and magnetic quantum number has three values minus 1, 0 and plus 1. So this is how we can represent px, py and pz orbitals. So here this is the shape of the p orbital. ಈ ರೀತಿ ಏನಿರುತ್ತೆ ಡಂಬೆಲ್ ಶೇಪ್ ಒಳಗೆ ಇರುತ್ತೆ p orbital. ಒಂದು x axis ಒಳಗಿರುತ್ತೆ, ಇನ್ನೊಂದು y axis ಒಳಗಿರುತ್ತೆ, ಇನ್ನೊಂದು z axis ಒಳಗಿರುತ್ತೆ. ಸಿನ್ಸ್ ದೇ ಆರ್ ಪ್ರೆಸೆಂಟ್ ಇನ್ ಸೆಕೆಂಡ್ ಶೆಲ್ ಒಳಗಿರೋದ್ರಿಂದ ಅವಕ್ಕೆ ಏನಂತ ಹೇಳ್ತೀವಿ, 2px, 2py, 2pz ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದಿ ಶೇಪ್ ಆಫ್ ದಿ ಆರ್ಬಿಟಲ್. And next, shapes of d orbitals. They are designated as dxy, dyz, dzx and dx square minus y square. d orbitals ಇಲ್ಲಿ ಏನಾಗ್ತಾವು ಅಂತ ಹೇಳಿದ್ರೆ 5 orbitals ಇರ್ತಾವೆ, and they have shape like 4-leaf clover. ಅಂದ್ರೆ ನಾವು ಏನಂತ ಹೇಳ್ಬೋದು, ಸಿಂಪಲ್ ಟರ್ಮ್ಸ್ ಒಳಗೆ ಡಬಲ್ ಡಂಬೆಲ್ ಶೇಪ್ ಅಂತ ಹೇಳ್ತೀವಿ. ಡಬಲ್ ಡಂಬೆಲ್ ಶೇಪ್ ಆರ್ 4-leaf ಕವರ್ ಅಂತ ಹೇಳ್ತೀವಿ. ಓಕೆ, ಲೀಫ್ ಅಂತ ಹೇಳಿದ್ರೆ ಎಲಿ ಶೇಪ್ 4 ದಳ ಹೊಂದಿರುವಂಥ ಎಲಿಗತೆ ಕಾಣಿಸ್ತಾವೆ. ಓಕೆ, ಯಾವುದು ಡಿ ಆರ್ಬಿಟಲ್ಸ್. ಆಸ್ ವೆಲ್ ಆಸ್ ಡಬಲ್ ಡಂಬೆಲ್ ಅಂತಲೂ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಪಿ ಇದ್ದು ನೋಡಿದ್ರಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ಪಿ ಆರ್ಬಿಟಲ್ ಅಂತ ಹೇಳ್ತೀವಿ, ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಡಂಬೆಲ್. ಇಲ್ಲೇ ಎಷ್ಟು ಟೈಪ್ ಬರ್ತಾವ್ರಿ, ಇಲ್ಲೇ 2 ಬರ್ತಾವೆ, ಹಾಗಾಗಿ ಡಬಲ್ ಡಂಬೆಲ್ ಅಂತಲೂ ಹೇಳ್ತೀವಿ. ಡಬಲ್ ಡಂಬೆಲ್ ಶೇಪ್ or 4-leaf clover ಅಂತ ಹೇಳ್ತೀವಿ. The 5th d orbital designated as dz square looks like a dug nut. ಇದು ಏನಾಗಿ ಕಾಣಿಸುತ್ತೆ ರೀ, ಡಗ್ ನಟ್ ಗತೆ ಏನಾಗುತ್ತೆ ರೀ ಕಾಣಿಸುತ್ತೆ. ಯಾವುದು, dz square. And all 5 d orbitals have same energy in the absence of magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಹೇಳಿದ್ರೆ ಅದ್ರದ್ದು ಎನರ್ಜಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಅಬ್ಸೆನ್ಸ್ ಇತ್ತು ಅಂತ ಹೇಳಿದ್ರೆ ದೆನ್ ದೇ ಹ್ಯಾವ್ ಸೇಮ್ ಎನರ್ಜಿ ಲೆವೆಲ್ ಏನಿರುತ್ತೆ ರೀ, ಸೇಮ್ ಇರುತ್ತೆ. ಯಾವುದು, ಡಿ ಆರ್ಬಿಟಲ್ಸ್. ನೆಕ್ಸ್ಟ್, ನೋಡ್ಸ್ ಆ್ಯಂಡ್ ನೋಡಲ್ ಪ್ಲೇನ್ಸ್. ಯು ಮೇ ಆಸ್ಕ್, ವಾಟ್ ಈಸ್ ದಿ ಶೇಪ್ ಆಫ್ ಎಫ್ ಆರ್ಬಿಟಲ್? ಎಫ್ ಆರ್ಬಿಟಲ್ದ ಶೇಪ್ ಏನಿರಬಹುದು ಅಂತ ಕೇಳ್ಬೋದು. ದಿ ಎಫ್ ಆರ್ಬಿಟಲ್, ಇಟ್ ಹ್ಯಾಸ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆ್ಯಂಡ್ ಹೆನ್ಸ್ we cannot able to find the exact structure of the f orbital, and hence we study only the shapes of s, p and d orbitals. s, p and d orbitals the shapes ಅಷ್ಟ ನಾವು ಸ್ಟಡಿ ಮಾಡ್ತೀವಿ. f orbitals the shape ಕಾಂಪ್ಲೆಕ್ಸ್ ಇರೋದ್ರಿಂದ ಎಕ್ಸಾಕ್ಟ್ ಶೇಪ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. Now we will move to the nodes and nodal planes. ನೋಡ್ಸ್ ಅಂತ ಹೇಳಿದ್ರೆ ಏನ್ರಿ, ಆಸ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಕೇಸ್ ಆಫ್ ಎಸ್ ಆರ್ಬಿಟಲ್ ಹೇಳಬೇಕಾದ್ರೆ ಬಂತು, ಎಲೆಕ್ಟ್ರಾನ್ ಡೆನ್ಸಿಟಿ ಏನಿರುತ್ತೆ, 0 ಇರುತ್ತೆ ರೀ. ಸೊ ಇಟ್ ಈಸ್ ಎ ರೀಜನ್ ಆಫ್ ಝೀರೋ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ನಿಮಗೆ ಕಾಣಿಸೋದಿಲ್ಲ. ಈ ನೋಡ್ಸ್ ಒಳಗೆ 2 ಟೈಪ್ಸ್ ಬರ್ತಾವು, ರೇಡಿಯಲ್ ಆರ್ ಸ್ಪೆರಿಕಲ್ ನೋಡ್ಸ್. So it is the 3-dimensional regions in an orbital where probability of finding the electron becomes 0. ಇಲ್ಲಿ ನೀವು ನೋಡಬಹುದು, ಇಲ್ಲೇ ಸ್ಪೆರಿಕಲ್ ಶೇಪ್ಸನ್ನು ಕೊಟ್ಟಿವಿ, ಸ್ಪೇರ್ಸನ್ನು. ಈ ಸ್ಪೇರ್ಸ್ ನಡುವೆ ವೈಟ್ ರೀಜನ್ ಅದ. ಆ ವೈಟ್ ರೀಜನ್ ಒಳಗೆ ನಿಮಗೆ ಏನು ಸಿಗೋದಿಲ್ಲ ರೀ, ಎಲೆಕ್ಟ್ರಾನ್ಸ್ ಸಿಗೋದಿಲ್ಲ. ದಿ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ 0. ಅದ ರೆಡ್ ರೀಜನ್ ಒಳಗೆ ಎಲೆಕ್ಟ್ರಾನ್ಸನ್ನು ನಾವು ಫೈಂಡ್ ಔಟ್ ಮಾಡಬಹುದು, ಬಿಕಾಸ್ ದೇರ್ ದಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ದ್ಯಾಟ್ ರೀಜನ್. ಈ ರೆಡ್ ರೀಜನ್ ಒಳಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಸೊ ದೇರ್ ಯು ವಿಲ್ ಫೈಂಡ್ ದಿ ಎಲೆಕ್ಟ್ರಾನ್ಸ್. ಬಟ್ ಇನ್ ದಿಸ್ ವೈಟ್ ರೀಜನ್ ದಿ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ 0, ಮೀನ್ಸ್ ಎಲೆಕ್ಟ್ರಾನ್ಸ್ ಆರ್ ಅಬ್ಸೆಂಟ್, ಆ್ಯಂಡ್ ಹೆನ್ಸ್ ಇಟ್ ಈಸ್ ಸೇಡ್ ಟು ಬಿ ನೋಡ್.
ಹಂಗಾಗಿ ಅದಕ್ಕೆ ನೋಡ್ ಅಂತ ಹೇಳ್ತೀವಿ. ಓಕೆ, then another type is planar or angular nodes. They are the planes cutting through the nucleus on which probability of finding the electron is 0. ಈಗ ನಾವು ಹೇಳ್ತೀವಿ ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್, ಝೆಡ್ ಎಕ್ಸಿಸ್ ಅಂತ ಹೇಳ್ತೀವಿ. ಈ ರೀತಿ ಏನಿರ್ತಾವ್ರಿ, ಅವು ಡಂಬೆಲ್ ಶೇಪ್ ಒಳಗೆ ಇರ್ತಾವೆ. ಈಗ ಅದನ್ನು ನಾವು ಎಕ್ಸಾಕ್ಟ್ ಆ ಎಕ್ಸ್ ಎಕ್ಸಸ್ ಒಳಗೆ ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಏನು ಪ್ಲೇನ್ ಪಾಸ್ ಆಗುತ್ತಲ್ಲ ಆ ಪ್ಲೇನ್ ಥ್ರೂ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಸಿಗೋದಿಲ್ಲ. ದೇರ್ ದಿ ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಬಿ 0 and your number of planar and angular nodes is denoted by L. The total number of nodes is equal to n minus L. n minus L ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಟೋಟಲ್ ನಂಬರ್ ಆಫ್ ನೋಡ್ಸ್ ಸಿಗ್ತಾವು. ಸೊ ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ ನೋಡ್ಸ್. ನೆಕ್ಸ್ಟ್, ಫಿಲ್ಲಿಂಗ್ ಆಫ್ ಆರ್ಬಿಟಲ್ಸ್ ಇನ್ ಅಟಮ್. ಈಗ ನಾವು ಆರ್ಬಿಟಲ್ಸ್ ಬಗ್ಗೆ ಕಲಿತ್ವಿ, ಶೇಪ್ ಆಫ್ ಆರ್ಬಿಟಲ್ಸ್ ಬಗ್ಗೆನೂ ಕಲಿತ್ವಿ. ಓಕೆ, ಎಸ್ ಪಿ ಡಿ ಎಫ್ ಆರ್ಬಿಟಲ್ಸ್ ಇರ್ತಾವೆ. ಎಸ್ದು ಶೇಪ್ ಸ್ಪೆರಿಕಲ್ ಇರುತ್ತೆ, ಡಿದು ಡಂಬೆಲ್ ಡಬಲ್ ಡಂಬೆಲ್ ಶೇಪ್ ಇರುತ್ತೆ, ಪಿ ಆರ್ಬಿಟಲ್ಸ್ದ ಡಂಬೆಲ್ ಶೇಪ್ ಇರುತ್ತೆ. ಈಗ ಆ ಆರ್ಬಿಟಲ್ಸ್ ಒಳಗೆ ಎಲೆಕ್ಟ್ರಾನ್ಸ್ ಯಾವ ರೀತಿ ಫಿಲ್ ಆಗ್ತಾವೆ ಅದನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ವೆದರ್ ದೇ ಫಸ್ಟ್ ಫಿಲ್ಸ್ ಅಪ್ ಇನ್ ಡಿ ಆರ್ಬಿಟಲ್ ಆರ್ ಎಸ್ ಆರ್ಬಿಟಲ್ ಆರ್ ಎಫ್ ಆರ್ಬಿಟಲ್. ಹೌದಾ, ಒಂದು ಶೆಲ್ ಒಳಗೆ 3 ಅಥವಾ 4 ಟೈಪ್ ಆರ್ಬಿಟಲ್ಸ್ನೂ ಇರ್ತಾವೆ. ಈಗ ಎದ್ರೊಳಗೆ ಹೋಗಿ ಫಸ್ಟ್ ಎಲೆಕ್ಟ್ರಾನ್ಸ್ ಫಿಲಪ್ ಆಗ್ತಾವೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದ್ಯಾಟ್ ಕ್ಯಾನ್ ಬಿ ಫಿಲ್ಡ್ by using one of the principle, that is Afbau principle. Afbau principle, it is the German word which means building up. Afbau ಅಂತ ಹೇಳಿದ್ರೆ ಏನ್ರಿ, ಇಲ್ಲಿ ಜರ್ಮನ್ ವರ್ಡ್ ಅದು, ಅದರ ಅರ್ಥ ಬಿಲ್ಡಿಂಗ್ ಅಪ್ ಅಂತ ಹೇಳ್ತೀವಿ. ಸೊ ದಿ ಬಿಲ್ಡಿಂಗ್ ಅಪ್ ಆಫ್ ಆರ್ಬಿಟಲ್ಸ್ ಮೀನ್ಸ್ ದಿ ಫಿಲ್ಲಿಂಗ್ ಅಪ್ ಆಫ್ ಆರ್ಬಿಟಲ್ಸ್ ವಿತ್ ಎಲೆಕ್ಟ್ರಾನ್ಸ್. ಇಲ್ಲಿ ಏನು ಬಿಲ್ಡ್ ಮಾಡ್ತೀವಿ ನಾವು, ಆರ್ಬಿಟಲ್ಸ್ ಬಿಲ್ಡ್ ಮಾಡ್ತೀವಿ. ಯಾವ ರೀತಿ ಬಿಲ್ಡ್ ಮಾಡ್ತೀವಿ, by filling the electrons in those orbitals. ಆ ಆರ್ಬಿಟಲ್ಸ್ ಒಳಗೆ ಏನು ಫಿಲ್ಅಪ್ ಮಾಡಬೇಕು, ಎಲೆಕ್ಟ್ರಾನ್ಸನ್ನು ಫಿಲ್ಅಪ್ ಮಾಡಬೇಕು. ಓಕೆ, ಸೊ ದಿ ಪ್ರಿನ್ಸಿಪಲ್ ಸ್ಟೇಟ್ಸ್ ಇನ್ ದಿ ಗ್ರೌಂಡ್ ಸ್ಟೇಟ್ ಆಫ್ ದಿ ಅಟಮ್ಸ್ ದಿ ಆರ್ಬಿಟಲ್ಸ್ ಆರ್ ಫಿಲ್ಡ್ ಇನ್ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಎನರ್ಜೀಸ್. ಏನು ಹೇಳುತ್ತಪ್ಪ ಇದು ಅಫ್ಬೌ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಗ್ರೌಂಡ್ ಸ್ಟೇಟ್ ಅಟಮ್ಸ್ ಒಳಗೆ ಆರ್ಬಿಟಲ್ಸ್ ಏನಾಗ್ತಾವು, ಎನರ್ಜಿ ಅಕಾರ್ಡಿಂಗ್ ಟು ದೇರ್ ಎನರ್ಜಿ ದೇ ಆರ್ ಫಿಲ್ಡ್. ಕಡಿಮೆ ಇದ್ದಿದ್ರೊಳಗೆ ಫಸ್ಟ್ ಎಲೆಕ್ಟ್ರಾನ್ ಫಿಲಪ್ ಆಗುತ್ತೆ, ನೆಕ್ಸ್ಟ್ ಎನರ್ಜಿ ಜಾಸ್ತಿ ಆಗಿದ್ದರೊಳಗೆ ಏನಾಕೊಂತ ಹೋಗ್ತಾವ್ರಿ, ಫಿಲಪ್ ಹಾಕೊಂತ ಹೋಗುತ್ತೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಎಲೆಕ್ಟ್ರಾನ್ಸ್ ಫಿಲಪ್ ಹಾಕೊಂತ ಹೋಗ್ತಾವೆ. ಆ್ಯಂಡ್ ವಿ ಕ್ಯಾನ್ ಸೇ ದ್ಯಾಟ್ ಎಲೆಕ್ಟ್ರಾನ್ಸ್ ಫಸ್ಟ್ ಅಕ್ಯುಪೈ ದಿ ಲೋಯೆಸ್ಟ್ ಎನರ್ಜಿ ಆರ್ಬಿಟಲ್ ಅವೈಲೇಬಲ್ ಟು ದೆಮ್ ಆ್ಯಂಡ್ ಎಂಟರ್ ಇನ್ ಟು ಹೈಯರ್ ಎನರ್ಜಿ ಆರ್ಬಿಟಲ್ಸ್ ಓನ್ಲಿ ಆಫ್ಟರ್ ದಿ ಲೋವರ್ ಎನರ್ಜಿ ಆರ್ಬಿಟಲ್ಸ್ ಆರ್ ಫಿಲ್ಡ್. ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ಲೋವರ್ ಎನರ್ಜಿ ಆರ್ಬಿಟಲ್ಸ್ ಫಿಲ್ಅಪ್ ಆದಮೇಲೆ ನೆಕ್ಸ್ಟ್ ಹೈಯರ್ ಎನರ್ಜಿ ಆರ್ಬಿಟಲ್ಸ್ ಒಳಗೆ ಏನು ಮಾಡ್ತಾವು, ಎಲೆಕ್ಟ್ರಾನ್ಸ್ ಹೋಗ್ತಾವೆ. ಸೊ ದಿಸ್ ಈಸ್ ದಿ ಸ್ಟೇಟ್ಮೆಂಟ್ ಆಫ್ ಅಫ್ಬೌ ಪ್ರಿನ್ಸಿಪಲ್. ಸೊ ಯು ಕ್ಯಾನ್ ಸಿ ದ್ಯಾಟ್ ದಿ ಆರ್ಡರ್ ಇನ್ ವಿಚ್ ದಿ ಎನರ್ಜೀಸ್ ಆಫ್ ದಿ ಆರ್ಬಿಟಲ್ಸ್ ಇನ್ಕ್ರೀಸ್ ವಿಲ್ ಬಿ ಗಿವನ್ ಆಸ್ 1s 2s 2p 3s 3p 4s 3d so on. ಸೊ ಫಸ್ಟ್ 1s ಆರ್ಬಿಟಲ್ ಒಳಗೆ ಫಿಲ್ ಆಗುತ್ತೆ ರೀ, ನೆಕ್ಸ್ಟ್ 2s, ನೆಕ್ಸ್ಟ್ 2p, ದೆನ್ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಏನು ಹಾಕ್ಕೊಂತ ಹೋಗುತ್ತೆ, ಫಿಲಪ್ ಹಾಕ್ಕೊಂತ ಹೋಗುತ್ತೆ. ಆ್ಯಂಡ್ ದ್ಯಾಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ವಿತ್ ದಿ ಹೆಲ್ಪ್ ಆಫ್ n+l ರೂಲ್. ಅಕಾರ್ಡಿಂಗ್ ಟು n+l ರೂಲ್, ಲೋವರ್ ದಿ ವ್ಯಾಲ್ಯೂ ಫಾರ್ ಆನ್ ಆರ್ಬಿಟಲ್, ಲೋವರ್ ಇಸ್ ಇಟ್ಸ್ ಎನರ್ಜಿ. ಆ n+l ವ್ಯಾಲ್ಯೂ ಲೋವರ್ ಇತ್ತು ಅಂತ ಹೇಳಿದ್ರೆ ಅದರ ಎನರ್ಜಿನೂ ಏನಿರುತ್ತೆ ರೀ, ಲೋ ಇರುತ್ತೆ. ಇಫ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಬಿಟಲ್ಸ್ ಹ್ಯಾವ್ ದಿ ಸೇಮ್ ವ್ಯಾಲ್ಯೂ ಆಫ್ n+l, ದಿ ಆರ್ಬಿಟಲ್ ವಿತ್ ಲೋವರ್ ವ್ಯಾಲ್ಯೂ ಆಫ್ n ಹ್ಯಾಸ್ ಲೋವರ್ ಎನರ್ಜಿ. ಹೌದಾ, ಎರಡರದ್ದು n+l ವ್ಯಾಲ್ಯೂ ಸೇಮ್ ಇತ್ತು ಅಂತ ಹೇಳಿದ್ರೆ ಆವಾಗ ಎನ್ನದ ವ್ಯಾಲ್ಯೂ ಯಾವುದಕ್ಕೆ ಕಡಿಮೆ ಇರುತ್ತಲ್ಲ ಅದರ ಎನರ್ಜಿ ಕಡಿಮೆ ಇರುತ್ತೆ ರೀ. ಸೊ ದ್ಯಾಟ್ ಕ್ಯಾನ್ ಬಿ ಸೀನ್ ಇನ್ ದಿಸ್ ಟ್ಯಾಬ್ಯುಲರ್ ಕಾಲಮ್. ಈ ಟ್ಯಾಬ್ಯುಲರ್ ಕಾಲಮ್ ಒಳಗೆ ನೋಡ್ಬೋದು. ಆ್ಯಂಡ್ ಇನ್ ಬೆಟರ್ ವೇ ವಿ ಕ್ಯಾನ್ ರೀಪ್ರೆಸೆಂಟ್ ದಿ ಫಿಲ್ಲಿಂಗ್ ಅಪ್ ಆಫ್ ಆರ್ಬಿಟಲ್ಸ್ ಇನ್ ದಿಸ್ ಮ್ಯಾನರ್. ಸೊ ಫಸ್ಟ್ ದಿ ಎಲೆಕ್ಟ್ರಾನ್ ವಿಲ್ ಫಿಲ್ಸ್ ಅಪ್ ಇನ್ 1s
then it will move to the 2s, then it will move to 2p 3s, 3p 4s, 3d 4p 5s, again 4d 5p 6s, 4f 5d 6p 7s, then 5f 6d 7p 8s. In this manner, the electrons are filled by the use of Afbau principle.